ತಂದೆಯಾದ ಯೆಹೋವ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ಘನ ಮಾನ ಮಹಿಮೆ ಸ್ತೋತ್ರಗಳು ಸದಾ ಉಂಟಾಗಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಯಾವ ಒಂದು ಗಣನೆಗೆ ಬಾರದವನು ಪಾಪಿಯು ಅಲ್ಪನಾದಂಥ ನನಗೆ ಈ ಒಂದು ಮಹಾ ಸಮೂಹದ ಮುಂದೆ ನಿಂತು, ಸಭೆಯ ಮುಂದೆ ನಿಂತು ವಾಕ್ಯಗಳನ್ನ ಹಂಚಿಕೊಳ್ಳುವಂಥ ಒಂದು ಅವಕಾಶವನ್ನ ಕೊಟ್ಟಂತ ತಂದೆಯಾದ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ನಾನು ಕೃತಜ್ಞತೆಗಳನ್ನ ಸ್ತೋತ್ರವನ್ನ ಸಲ್ಲಿಸಿಕೊಂಡು ಮತ್ತು ಈ ಒಂದು ಪ್ರೋತ್ಸಾಹಕ್ಕಾಗಿ ಹಿರಿಯರಿಗೂ ಸಹ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ಕೊಳ್ತೀನಿ. ಈ ದಿನದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂತ ವೇದ ಭಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 39ನೇ ವಚನದಲ್ಲಿ ಬರುವಂತ ಕೆಲವು ವಿಷಯಗಳನ್ನ ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡೋರಾಗಿದ್ದೀವಿ. ಅದು ನಾವು ನೋಡಬೇಕಾದ್ರೆ ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಮತ್ತು ಕೊಯ್ಯುವವರು ಅಂದರೆ ದೇವದೂತರು. ಈ ಎರಡು ವಿಷಯಗಳ ಆಧಾರದ ಮೇಲೆ ಕೆಲವೊಂದು ವಿಷಯಗಳನ್ನ ಈ ಒಂದು ದಿನದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಸುಗ್ಗಿ ಅಂತ ನಾವು ನೋಡ್ಬೇಕಾದ್ರೆ ಲೋಕದಲ್ಲಿ ಬಿತ್ತನೆಯನ್ನ ಬಿತ್ತಿ ಆ ಬಿತ್ತಿದಂತ ಬಿತ್ತನೆ ಫಲಪ್ರದವಾಗಿ ಬಂದಂತ ಫಲಗಳನ್ನ ಒಟ್ಟುಗೂಡಿಸುವಂತ ಅಥವಾ ಕುಯ್ಯುವಂತ ಒಂದು ಚಟುವಟಿಕೆ, ಆ ಒಂದು ಕ್ರಿಯೆಗೆ ಏನಂತ ಹೇಳ್ತಾರೆ, ಸುಗ್ಗಿ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಬೈಬಲ್ನಲ್ಲಿ ಸುಗ್ಗಿ ಬಗ್ಗೆ ನಾವು ನೋಡುವಾಗ ನಮಗೆ ಈ ಒಂದು ಹಾರ್ವೆಸ್ಟ್ ವಿಷಯವಾಗಿ ಹಳೆ ಒಡಂಬಡಿಕೆಯಲ್ಲೂ ಬರುತ್ತೆ, ಹೊಸ ಒಡಂಬಡಿಕೆಯಲ್ಲೂ ಅದರ ವಿಷಯವಾಗಿ ನಮಗೆ ಮಾತಾಡೋದನ್ನ ನಾವು ನೋಡಬಹುದು. ಸೊ ಹಾಗಿರುವಾಗ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಸುಗ್ಗಿ, ಈ ಹಾರ್ವೆಸ್ಟ್ ಅನ್ನೋದನ್ನ ನಾವು ನೋಡೋದಾದ್ರೆ ಆ ಒಂದು ಟೈಮ್ನಲ್ಲಿ ಲಿಟ್ರಲ್ ಆಗಿ ನಡೀತಾ ಇದ್ದಂತ ಸುಗ್ಗಿಯ ವಿಷಯದಲ್ಲಿ ಮಾತಾಡ್ತಾರೆ. ಮಾತ್ರವಲ್ಲ, ಇನ್ನೊಂದು ನಾವು ನೋಡ್ಬೇಕಾದ್ರೆ ಇನ್ ಗ್ಯಾದರಿಂಗ್ ಆಫ್ ನೇಷನ್ ಅಂತ ಹೇಳ್ತಾರೆ, ದೇಶವನ್ನ ಒಟ್ಟುಗೂಡಿಸುವಂಥದ್ದು ಮತ್ತು ಪ್ರವಾದನೆಗಳ ನೆರವೇರಿಕೆಯ ವಿಷಯದಲ್ಲಿಯೂ ಸಹ ಈ ಒಂದು ಹಾರ್ವೆಸ್ಟ್ ವಿಷಯವಾಗಿ ಅಂದ್ರೆ ಸುಗ್ಗಿಯ ವಿಷಯವಾಗಿ ನಮಗೆ ಮಾತಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ನಮಗೆ ಬರುವಂತ ಸುಗ್ಗಿ ಅನ್ನೋ ವಿಷಯ, ಅದು ಆತ್ಮಿಕವಾದಂತ ಸುಗ್ಗಿಯ ವಿಷಯದಲ್ಲಿ ನಮಗೆ ಮಾತಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ನಾವು ಈಗ ತಾನೇ ನಾವು ಓದಿದಂತ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅದು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರುತ್ತೆ, ದ ಹಾರ್ವೆಸ್ಟ್ ಇಸ್ ದ ಎಂಡ್ ಆಫ್ ದ ಏಜ್ ಅಂತ ಬರುತ್ತೆ. ಸೊ ಈ ಒಂದು ಎಂಡ್ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಬಹಳ ಒಂದು ಸಿಂಪಲ್ ಆಗಿ ಅದನ್ನ ತಿಳಿಸಿದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇದರ ಬಗ್ಗೆ ನೋಡುವಾಗ ಇದರ ಒಂದು ಮೂಲ ಟ್ರಾನ್ಸ್ಲೇಷನ್ ಅಂದ್ರೆ ಗ್ರೀಕ್ ಇಂದ ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಗ್ರೀಕ್ ನಲ್ಲಿ ಇದಕ್ಕೆ ಈ ಎಂಡ್ ಅನ್ನೋ ಒಂದು ಪದಕ್ಕೆ ಯಾವ ಒಂದು ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಅದು ಸೂಂಟೇಲಿಯಾ ಅಂತ ಒಂದು ಗ್ರೀಕ್ ವರ್ಡ್ ನ ಯೂಸ್ ಮಾಡ್ತಾರೆ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಗ್ರೀಕ್ ಪದ ಸೂಂಟೇಲಿಯಾ ಅಂತ ಹೇಳ್ಬೇಕಾದ್ರೆ ಅದು ಏನು, ಅದು ಯಾವ ಒಂದು ಅರ್ಥವನ್ನ ಕೊಡುತ್ತೆ ಅಂತ ನಾವು ನೋಡೋದಾದ್ರೆ ಇದಕ್ಕೆ ನಾಟ್ ಎ ಪಾಯಿಂಟ್ ಇನ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಿರ್ದಿಷ್ಟ ಕ್ಷಣವನ್ನ ಸೂಚನೆ ಮಾಡೋದಿಲ್ಲ, ಆದರೆ ಬಟ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಲ ಅವಧಿಯಲ್ಲಿ ನಡೆಯುವಂತ ಒಂದು ಕಾರ್ಯಗಳನ್ನ ಇಲ್ಲಿ ಹೇಳೋದನ್ನ ನಾವು ನೋಡ್ಬೋದು. ಸೊ ಇದನ್ನೇ ನಾವು ಎಕ್ಸ್ಪೋಸಿಟರಿ ಡಿಕ್ಷನರಿಗಳಲ್ಲಿ ಇದರ ಒಂದು ಅರ್ಥವನ್ನ ಯಾವ ರೀತಿನಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಒಂದು ಎಂಡ್ ಎಂಬುವ ಪದ ಅದು ಮುಕ್ತಾಯವನ್ನ ಸೂಚನೆ ಮಾಡೋದಿಲ್ಲ, ಆದರೆ ನೇಮಿತ ಸಮಯದಲ್ಲಿ ನಡೆಯುವ
ಘಟನೆಗಳಿಗೆ ಕರೆದುಕೊಂಡು ಹೋಗುವುದನ್ನ ಒಂದು ಸೂಚನೆಯನ್ನ ಕೊಡೋದನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ಅಪಾಯಿಂಟೆಡ್ ಕ್ಲೈಮ್ಯಾಕ್ಸ್ಗೆ ಅದು ಕರ್ಕೊಂಡು ಹೋಗುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು ಪ್ರಿಯರೇ. ಸೊ ಹಾಗಿರುವಾಗ ಈ ಎಂಡ್ ಅಂತ ನಾವು ನೋಡಿದ್ವಲ್ಲ, ಅದಕ್ಕೆ ಏನ್ ಅರ್ಥ ಅಂತ ಹೇಳ್ಬೇಕಾದ್ರೆ ಅದು ಒಂದು ಮುಂದೆ ನಡೆಯುವಂತ ಒಂದು ಅಪಾಯಿಂಟೆಡ್ ಕ್ಲೈಮ್ಯಾಕ್ಸ್ ಈವೆಂಟ್ಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತ ಒಂದು ವಿಚಾರವಾಗಿನೇ ಈ ಒಂದು ಸುಂಟೇಲಿಯಾ ಅನ್ನೋ ಒಂದು ಪದದ ಅರ್ಥವನ್ನ ನಾವು ನೋಡಬಹುದು. ಸೊ ಅದೇ ರೀತಿನಲ್ಲಿ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೋಡೋದಾದ್ರೆ, ಯೇಸು ಸ್ವಾಮಿಯ ಒಂದು ಸೆಕೆಂಡ್ ಕಮಿಂಗ್ ವಿಷಯದಲ್ಲಿ ಎರಡು ರೀತಿಯಾದಂತ ಆಸ್ಪೆಕ್ಟ್ಸ್ ನ ಇಲ್ಲಿ ತಿಳಿಸ್ತಾರೆ. ಸೊ ಇದನ್ನ ನಾವು ನೋಡೋದಾದ್ರೆ ಮೊದಲು ವಾಕ್ಯಗಳನ್ನ ನಾವು ಓದೋಣ. ವಾಕ್ಯಗಳನ್ನ ಓದಿ ನಂತರ ಅದರ ವಿಚಾರವಾಗಿ ಕೆಲವು ಧ್ಯಾನ ಮಾಡೋಣ. ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ಯೋಹಾನ ಅಧ್ಯಾಯ 3ನೇ ವಚನ, ಜಾನ್ 14 ಚಾಪ್ಟರ್ 3rd ವರ್ಸ್. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳ. ಇದರಲ್ಲಿ ಇನ್ನೊಂದು ವಾಕ್ಯನ ನಾವು ಓದೋದಾದ್ರೆ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ, ಫಸ್ಟ್ ಥೆಸಲೋನಿಯನ್ 4th ಚಾಪ್ಟರ್ 16th ವರ್ಸ್. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಸೊ ಈಗ ಈ ಎರಡು ವಾಕ್ಯಗಳನ್ನ ನಾವು ಓದಿದ್ವಿ. ಸೊ ಇದಕ್ಕೆ ಎರಡು ಕಾಂಟ್ರಾಸ್ಟ್ ಆಗಿ ಬರುವಂತ ಇನ್ನೊಂದು ಎರಡು ವಾಕ್ಯಗಳನ್ನ ನಾವು ಓದೋದಾದ್ರೆ ಅದು ಮತ್ತಯ್ಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡ್ಬೋದು. ಮ್ಯಾಥ್ಯೂ 25th ಚಾಪ್ಟರ್ 31st ವರ್ಸ್. ಸೊ ಇಲ್ಲಿ ಅದೇ ಇನ್ನೊಂದು ಯೂದ 14ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಇಂಥವರ ವಿಷಯದಲ್ಲಿಯೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಈಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನ. ಸಾಕು. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಮೊದಲು ಎರಡು ವಾಕ್ಯಗಳನ್ನ ಓದ್ಬೇಕಾದ್ರೆ ಅಲ್ಲಿ ಯಾವ ರೀತಿ ತಿಳಿಸ್ತು, ಸ್ವಾಮಿ ಹೇಳ್ತಾರೆ ನಾನು ಹೋಗಿ ನಿಮ್ಗೆ ಸ್ಥಳನ ಸಿದ್ಧ ಮಾಡಿ ನಾನು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೀನಿ, ಆತನು ಪ್ರಧಾನ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇನ್ ಕಾಂಟ್ರಾಕ್ಸ್ಟ್ ಆಗಿ ನಾವು ಓದಿದಂತ ಈ ವಾಕ್ಯಗಳನ್ನ ನಾವು ಓದ್ಬೇಕಾದ್ರೆ ಆತನು ತನ್ನ ಎಲ್ಲಾ ದೂತರೊಂದಿಗೆ ಬರ್ತಾರೆ ಮತ್ತು ಯೂದನಲ್ಲಿ ನಾವು ನೋಡ್ಬೇಕಾದ್ರೆ ಆತನು ಲಕ್ಷಾಂತರ ಜನರೊಂದಿಗೆ ಏನ್ ಮಾಡ್ತಾರಂತೆ ಕೂಡಿಕೊಂಡು ಬರುತ್ತಾರೆ ಅಂತ ನಾವು ವಾಕ್ಯಗಳನ್ನ ನಾವು ಓದಿದ್ವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಎರಡನೇದಾಗಿ ಓದಿದಂತ ಈ ಒಂದು ಕಾಂಟ್ರಾಸ್ಟ್ ಆಗಿ ಓದಿದಂತ ವಾಕ್ಯದ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಯಾವ ರೀತಿ ತಿಳಿಸ್ತಾರೆ ಅಂತ ಹೇಳ್ಬೇಕಾದ್ರೆ, ಸ್ವಾಮಿ ತನ್ನ ದೂತರೊಡನೆ ಬರುತ್ತಾರೆ ಅಂತ ಹೇಳಿರ್ಬೇಕಾದ್ರೆ ಅದು ಏನಂತ ಹೇಳ್ಬೇಕಾದ್ರೆ ಇಲ್ಲಿ ಸ್ವಾಮಿ ತನ್ನ ಒಂದು ದೂತರಿಗಾಗಿ ಬರೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ದೂತರು ಆಲ್ರೆಡಿ ಇವ್ರ ಜೊತೆನಲ್ಲಿ ಸೇರಿದ್ದಾರೆ ಅನ್ನೋ ಒಂದು ಇದರಲ್ಲಿ ನಮಗೆ ತಿಳಿಸ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅದಕ್ಕೆ ಏನಂತ ಹೇಳ್ತಾರೆ, ಯಾಕಂದ್ರೆ ಸ್ವಾಮಿ ತನ್ನ ದೂತರೊಂದಿಗೆ ಬರುವುದರಿಂದ ಆ ದೂತರನ್ನು ಮೊದಲೇ ತನ್ನೊಂದಿಗೆ ಸೇರಿಸಿಕೊಂಡಿರುವುದಕ್ಕೆ ಇದು ಒಂದು ಸೆಲ್ಫ್ ಎವಿಡೆಂಟ್ ಅಂತಾನು ಸಹ ಇಲ್ಲಿ ತಿಳಿಸ್ತಾರೆ ಪ್ರಿಯರೇ.
ಸೊ ಈಗ ಈ ಒಂದು ಮುಂದೆ ಕೆಲವೊಂದು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಏನಂತ ಹೇಳ್ಬೇಕಾದ್ರೆ, ಈ ಕಾರ್ಯಗಳು ನಡೆಯುವಂತ ಆ ಒಂದು ಅವಧಿ, ಆ ಒಂದು ಕಾಲಗಳನ್ನ ಇಲ್ಲಿ ಹಾರ್ವೆಸ್ಟ್ ಅಂತ ಹೇಳಿ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಈಗ ಮತ್ತಾಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಎಂಡ್ ಅನ್ನೋ ಒಂದು ಪದನ ನಾವು ನೋಡಿದ್ವಿ. ಸೊ ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲೂ ಸಹ ನಮಗೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ 5 ಪದಗಳು, ಅಂದ್ರೆ ಈ ಎಂಡ್ ಅನ್ನೋ ಪದಗಳು 5 ಪದಗಳು ಇಲ್ಲಿ ನಮಗೆ ಕಾಣಿಸುತ್ತೆ. ಅದು ಅದರಲ್ಲಿ 3 ಬಂದು ಬೇರೆ ಬೇರೆ ರೀತಿಯಾದಂತ ಗ್ರೀಕ್ ಪದದಿಂದ ಟ್ರಾನ್ಸ್ಲೇಟ್ ಆಗಿರುವಂತ ಪದಗಳು. ಸೊ ಅದು ಯಾವ್ದೆಲ್ಲ ಪದಗಳು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಟೆಲೋಸ್ ಅಂತ ಹೇಳ್ತಾರೆ. ಟೆಲೋಸ್ ಅಂತ ಹೇಳ್ಬೇಕಾದ್ರೆ ಪಾಯಿಂಟ್ ಇನ್ ಟೈಮ್. ಸೆಕೆಂಡು ಸುಂಟೇಲಿಯಾ ಅಂತ ಹೇಳ್ಬೇಕಾದ್ರೆ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ. ಮೂರನೇದು ಎಸ್ಕೋಟಸ್ ಅಂತ ಹೇಳ್ತಾರೆ. ಇದು ಅಂದ್ರೆ ದ ಲಾಸ್ಟ್ ಅಥವಾ ಒಂದು ಫೈನಲ್ ಎಂಬ ಒಂದು ಅರ್ಥವನ್ನ ಹೇಳಿ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಪ್ರಸಂಗವನ್ನ ಮಾಡುವಂತ ಸಮಯದಲ್ಲಿ 2 ಕಡೆ ಮಾಡ್ತಾರೆ. ಒಂದು ಪರ್ವತ ಪ್ರಸಂಗ, ಇನ್ನೊಂದು ಬಂದು ಒಲಿವ ಮರ, ಅಲ್ಲಿ ಒಂದು ಆಲಿವೆಟ್ ಸರ್ಮನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದು ಮಾಡುವಂತ ಒಂದು ಪ್ರಸಂಗನ ನಾವು ನೋಡ್ಬೋದು. ಸೊ ಈ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಶಿಷ್ಯರು ಅವರ ಜೊತೆನಲ್ಲಿ ಮಾತಾಡುವಂತ ಸಂದರ್ಭಗಳಲ್ಲಿ ಕೇಳುವಂತ ಒಂದು ಪ್ರಶ್ನೆ, ಆ ಪ್ರಶ್ನೆಯನ್ನ ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಈ ಒಂದು ಟೆಲೋಸ್ ಅನ್ನೋ ಒಂದು ಪದಕ್ಕೆ, ಒಂದು ಪಾಯಿಂಟ್ ಇನ್ ಟೈಮ್ ಅನ್ನೋ ಒಂದು ಆ ಗ್ರೀಕ್ ಪದಕ್ಕೆ ಅನುಗುಣವಾದಂತ ಒಂದು 2-3 ವಾಕ್ಯಗಳನ್ನ ನಾವು ಓದೋದಾದ್ರೆ, ಅದು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಆಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಸೊ ಅದೇ ರೀತಿ 13ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, ಕಡೆಯವರೆಗೂ ಆದರೆ ತಾಳುವವನು ರಕ್ಷಣೆಯನ್ನ ಹೊಂದುವನು ಅಂತ ಬರೀತಾರೆ. ಅದರಲ್ಲೇ 14ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಇದಲ್ಲದೆ ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಅಂತ ಹೇಳಿ ಇಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಸೊ ಈ 3 ವಾಕ್ಯಗಳನ್ನ ನಾವು ಆಗ್ಲೇ ನಾವು ಹೇಳಿದ ಪ್ರಕಾರ ಏನಂದ್ರೆ, ಇದು ಆ ಗ್ರೀಕ್ ಪದವಾದಂತ ಟೆಲೋಸ್ ಅಂದ್ರೆ ಒಂದು ಎ ಪಾಯಿಂಟ್ ಇನ್ ಟೈಮ್ ಅಂತ ಹೇಳ್ತಾರೆ. ಇದರಲ್ಲಿ ಈ ಒಂದು ಅರ್ಥವನ್ನ ಕೊಡುವಂತದ್ದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಸಂಭಾಷಣೆ ನಡೆಯುವಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ನಮಗೆ ಇದೇ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 3ನೇ ವಚನದಲ್ಲಿ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಯೇಸು ಸ್ವಾಮಿ ಹತ್ರ ಸಪರೇಟ್ ಆಗಿ ಬಂದು ಒಂದು ಪ್ರಶ್ನೆನ ಮಾಡ್ತಾರೆ. ಆ ಪ್ರಶ್ನೆ ಏನು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನಂತ ಕೇಳ್ತಾರೆ, ಸ್ವಾಮಿ ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂದು ನಮಗೆ ಹೇಳು ಅಂತ ಹೇಳಿ ಯೇಸು ಸ್ವಾಮಿನ ಹೇಳ್ತಾರೆ. ಸೊ ಹಾಗೆ ಈ ಒಂದು ಸೂಚನೆಗಳು ಇದೆಲ್ಲ ಏನಂತ ಹೇಳ್ಬೇಕಾದ್ರೆ ಆ ಒಂದು ಅಪಾಯಿಂಟೆಡ್ ಕ್ಲೈಮ್ಯಾಕ್ಸ್ ಅಂದ್ರೆ ಮುಂದೆ ನಡೆಯುವಂತ ನೋಡ್ತೀವಿ ಪ್ರಿಯರೇ. ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಇಲ್ಲಿ ಈ ಒಂದು 3ನೇ ವಚನದಲ್ಲಿ ಸ್ವಾಮಿ ಹತ್ರ ಯೇಸು ಅಂದ್ರೆ ತನ್ನ ಶಿಷ್ಯರು ಕೇಳಿರುವಂತ ಒಂದು ಪ್ರಶ್ನೆ ನಾವು ನೋಡೋದಾದ್ರೆ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಇದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು. ಸಾಕು. ಇಲ್ಲಿ ನಾವು ನೋಡ್ಬೇಕಂದ್ರೆ
ಆಕ್ಚುಲ್ ಆಗಿ ಇಲ್ಲಿ ಆ ಒಂದು ಅಂತಿಮದ ಬಗ್ಗೆ ಅಲ್ಲಿ ಏನ್ ಮಾಡ್ತಾ ಇಲ್ಲ, ಅವರು ಮಾತಾಡ್ತಾ ಇಲ್ಲ. ಬದಲಾಗಿ ತಮ್ಮ ಒಂದು ರಕ್ಷಣೆಯನ್ನ ಸಾಧಿಸಿಕೊಳ್ಳುವ ಅಥವಾ ಆ ಒಂದು ಅಂತಿಮ ತೀರ್ಮಾನಕ್ಕೆ ಕಾರಣವಾಗುವಂತ ಘಟನೆಗಳನ್ನೇ ಈ ಹಾರ್ವೆಸ್ಟ್ ಅಂದ್ರೆ ಈ ಒಂದು ಯುಗದ ಆ ಒಂದು ಸುಗ್ಗಿಯ ಬಗ್ಗೆ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಆದ್ದರಿಂದನೇ ಈ ಒಂದು ಅಧ್ಯಾಯದಲ್ಲಿ ಸ್ವಾಮಿ ಏನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ತನ್ನ ಶಿಷ್ಯರಿಗೆ ಒಂದು ಆಸ್ ಎ ಕ್ಯಾಟಲಾಗ್ ತರ, ಅಂದ್ರೆ ಏನೆಲ್ಲ ಘಟನೆಗಳು ಯಾವ ರೀತಿನೆಲ್ಲ ನಡೆಯುತ್ತೆ ಅನ್ನೋದನ್ನ ಈ ಒಂದು ಯುಗದ ಸಮಾಪ್ತಿಯಲ್ಲಿ, ಅಂದ್ರೆ ಈ ಒಂದು ಹಾರ್ವೆಸ್ಟ್ ಟೈಮ್ ನಲ್ಲಿ ನಡೆಯುವಂತ ಕಾರ್ಯದ ಬಗ್ಗೆ ಅಲ್ಲಿ ಏನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾದಂತ ಮಾಹಿತಿ ಮಾತ್ರವಲ್ಲ, ಈ ಅಂತ್ಯಕಾಲದಲ್ಲಿ ಜೀವಿಸುವಂತ ನಮಗೂ ಸಹ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಕೆಲವು ನೋಡ್ತೀವಿ. ಸೊ ಅನ್ನೋದನ್ನ ನಾವು ನೋಡೋದಾದ್ರೆ, ಅದೇ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ ಫಸ್ಟ್ ಹೆಡ್ಡಿಂಗ್ ಏನಿದೆ ನೋಡಿ. ಅದು ಯೆರೂಸಲೇಮಿನ ನಾಶನವನ್ನು, ಯುಗದ ಸಮಾಪ್ತಿಯನ್ನು ಕುರಿತು ಯೇಸು ಕಾಲಜ್ಞಾನ ಹೇಳಿದ್ದು. ಹಾ, ಬ್ರದರ್ ಕೇಳಿಸ್ತಿಲ್ಲ. ನಿರೋಶ್ ಬ್ರದರ್ ವಾಯ್ಸ್ ಬರ್ತಿಲ್ಲ. ನಿರೋಶ್ ಬ್ರದರ್ ವಾಯ್ಸ್ ಬರ್ತಿಲ್ಲ. ಬ್ರದರ್ ಕೇಳಿಸ್ತಿಲ್ಲ ಏನುವೆ.
ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಸೊ ಈಗ ಈ ಒಂದು ಗೋಧಿಯನ್ನ ಸೇರಿಸುವುದು ಅಥವಾ ಗೋಧಿಯನ್ನ ಒಟ್ಟುಗೂಡಿಸುವಂತ ಒಂದು ಕಾರ್ಯ ನಾವು ನೋಡ್ಬೇಕಾದ್ರೆ ಇದು ಒಂದು ಇಂಡಿವಿಜುವಲ್ ಆಗಿ ನಡೆಯುವಂತ ಕಾರ್ಯ. ಪ್ರತ್ಯೇಕವಾಗಿ ದೇವರು ಒಬ್ಬೊಬ್ಬರನ್ನ ಆರಿಸಿ ತೆಗೆದು ತನ್ನ ಕಣಜಕ್ಕೆ, ಅಂದ್ರೆ ಸ್ವಾಮಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮನ್ನ ಆರಿಸಿ ತಂದೆಯಾದ ದೇವರ ಒಂದು ಕಣಜಕ್ಕೆ ಸೇರಿಸೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ಈ ಅಣಜಿಯ ಕಳೆಯನ್ನ, ಆ ಒಂದು ಹೊರೆಯನ್ನ ಕಟ್ಟೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಕಟ್ಟಿ ಆ ಒಂದು ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಇದು ಸಹ ಅಂದ್ರೆ ವೈಯಕ್ತಿಕವಾಗಿ ಆರಿಸಿ ತೆಗೆಯುವಂಥದ್ದು. ಯಾಕಂದ್ರೆ ವೈಯಕ್ತಿಕವಾಗಿ ಅವರನ್ನ ಆರಿಸಿ ಮುಂದೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನ ಮುಂದೆ ನಾವು ನೋಡೋಣ. ಅವ್ರಿಗೂ ಏನಾಗುತ್ತೆ ಅಂದ್ರೆ ಯಾರೆಲ್ಲ ಅದಕ್ಕೆ ವಿಧೇಯರಾಗಿ ಬರೋದಿಲ್ವೋ ಅವರಿಗೆ ನಾಶನವನ್ನ ದೇವ್ರೇನ್ ಮಾಡಿದ್ದಾರೆ ಇಟ್ಟಿರೋದನ್ನ ನಾವು ನೋಡ್ಬೋದು ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಅಣಜಿಯನ್ನ ಅಂದ್ರೆ ಈ ಒಂದು ಟೇರ್ ಕ್ಲಾಸ್ ಅಂತ ಹೇಳ್ತೀವಿ, ಅವರನ್ನ ಯಾವ ರೀತಿನಲ್ಲಿ ಅಂದ್ರೆ ಮಾರ್ಪಡೆಗೆ ತರಬೇಕು, ಯಾವ ರೀತಿನಲ್ಲಿ ಅವರಲ್ಲಿ ಒಂದು ರೀತಿಯಾದಂತ ಸ್ವಾಮಿಯ ವಾಕ್ಯಗಳನ್ನ ಬಿತ್ತಿ ಅವರಲ್ಲಿ ನಾವು ದೇವರ ಕಡೆಗೆ ಅವರನ್ನ ಮನಸ್ಸನ್ನ ತರಬೇಕು ಅಂತ ನಾವು ನೋಡ್ಬೇಕಾದ್ರೆ ಅದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ ಶತ್ರುವನ್ನ ಸ್ನೇಹಿತರನ್ನಾಗಿ ಪರಿವರ್ತನೆ ಮಾಡುವಂತ ಕಾರ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಅಣಜಿಯ ವರ್ಗದಲ್ಲಿರುವಂತವರನ್ನ ದೇವರ ವಾಕ್ಯಗಳನ್ನ ತಿಳಿಸುವಂತ ಸಂದರ್ಭದಲ್ಲಿ ಅವರು ಆ ಒಂದು ಮಾತಿಗೆ ಕಿವಿಗೊಟ್ಟು ಮಾನಸಾಂತರ ಹೊಂದಿ ತಮ್ಮನ್ನ ದೇವರ ಕಡೆಗೆ ತಿರುಗಿಕೊಂಡ್ರೆ ಅವರಿಗೆ ದೇವರು ಆ ರಕ್ಷಣೆಯನ್ನ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಯಾರು ಈ ಒಂದು ಅವಿಧೇಯರಾಗ್ತಾರೋ ಅವರಿಗೆ ಮುಂದೆ ನಾಶನಕ್ಕೆ ಇರುವುದನ್ನು ಸಹ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಕಾರ್ಯದ ವಿಚಾರವಾಗಿ ನಾವು ನೋಡುವಾಗ ಯಾವ ರೀತಿಯಲ್ಲಿ ಈ ಎಲ್ಲ ಕಾರ್ಯಗಳು ಒಂದು ಕ್ರೊನಾಲಜಿಕಲ್ ಆರ್ಡರ್ ನಲ್ಲಿ ನಡೆಯುತ್ತೆ ಅನ್ನೋದನ್ನ ನಮಗೆ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಒಂದೊಂದು ಸ್ಟೇಜ್ ನಲ್ಲಿ ಒಂದೊಂದು ಕಾರ್ಯಗಳು ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ವಿಚಾರವಾಗಿ ಅಲ್ಲಿ ನಮಗೆ ತಿಳಿಸೋದನ್ನ ನಾವು ನೋಡ್ಬೋದು ಪ್ರಿಯರೇ. ಸೊ ಈ ಒಂದು ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಮೊದಲು 1ರಿಂದ 5 ವಾಕ್ಯಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಯಾವ ರೀತಿ ತಿಳಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಕರ್ತನ ಬಳಿಗೆ ಒಟ್ಟುಗುವ ಜನರ ಒಂದು ದರ್ಶನವನ್ನ ಅಲ್ಲಿ ಏನ್ ಮಾಡುತ್ತೆ ಕೊಡೋದನ್ನ ನಾವು ನೋಡ್ತೀವಿ. ಮತ್ತು 6ರಿಂದ 7 ವಚನಗಳನ್ನ ನಾವು ಓದೋದಾದ್ರೆ
ಒಂದು ದೇವದೂತನು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಿತ್ಯವಾದ ಒಂದು ಶುಭ ವರ್ತಮಾನವನ್ನ ಹರಡುವುದನ್ನ ಅಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 8ನೇ ವಚನದಲ್ಲಿ ನಾವು ನೋಡುವಾಗ ಈ ಒಂದು ಸುಳ್ಳಾದ ವ್ಯವಸ್ಥೆಯನ್ನ ಹೊಂದಿರುವಂತ ಈ ಒಂದು ಬ್ಯಾಬಿಲೋನ್ ಅಂತ ನಾವ್ ಏನ್ ಕರಿತೀವಿ, ಅದು ಅದರ ಒಂದು ಬೀಳುವಂತ ಒಂದು ಕಾರ್ಯದ ವಿಚಾರವಾಗಿ ಈ 8ನೇ ವಚನದಲ್ಲಿ ಅಂದ್ರೆ ಈ ಸುಳ್ಳಾದ ಬ್ಯಾಬಿಲೋನ್ ಮತ್ತು ಅದರ ವ್ಯವಸ್ಥೆಗಳು ಬೀಳುವ ಒಂದು ಕಾರ್ಯದ ಬಗ್ಗೆ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿನಲ್ಲಿ 9ರಿಂದ 11 ವಾಕ್ಯಗಳ ಬಗ್ಗೆ ನಾವು ನೋಡುವಾಗ ಈ ಒಂದು ಸುಳ್ಳಾದ ವ್ಯವಸ್ಥೆಯಲ್ಲಿ ಈ ಒಂದು ಬ್ಯಾಬಿಲೋನ್ ಅಂತ ಏನ್ ಕರಿತೀವಿ, ಅದರಲ್ಲಿ ಯಾರೆಲ್ಲ ಉಳ್ಕೊಂಡಿರ್ತಾರೋ ಅವರಿಗೆ ಮುಂದೆ ಆಗುವಂತ ಆ ಒಂದು ಪರಿಣಾಮಗಳನ್ನ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ವಿವರವಾಗಿ ಬರೆಯೋದನ್ನ ನಾವು ನೋಡ್ತೀವಿ. ಸೊ ಇದರ ಒಂದು ಕಾರ್ಯಗಳು ನಡೆಯುವಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಅದೇ 12ನೇ ವಚನದಲ್ಲಿ ನಾವು ನೋಡುವಾಗ ಉಳಿದವರ ಆ ಒಂದು ತಾಳ್ಮೆ ಮತ್ತು ಅವರ ಒಂದು ಸಹಿಷ್ಣುತೆಯನ್ನ ನೋಡಿ ಅಲ್ಲಿ ಅವರನ್ನ ಹೊಗಳುವಂತ ಒಂದು ಮಾತಿನಲ್ಲಿ ಇಲ್ಲಿ ನಾವು ನೋಡಬಹುದು. ಸೊ ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ ಈ ಒಂದು 13ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ, ಇಂದಿನಿಂದ ಕರ್ತನ ಹೆಸರಿನಲ್ಲಿ ಸಾಯುವವರು ಧನ್ಯರು ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಮುಂದೆ ಇರುವಂತ ಆ ಒಂದು ಆಶೀರ್ವಾದ, ಆ ಒಂದು ವಾಗ್ದಾನದ ಬಗ್ಗೆ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ 14ರಿಂದ 16 ವಚನಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಈ ಒಂದು ಭೂಲೋಕದಲ್ಲಿ ದೇವರ ಮಕ್ಕಳ ಆ ಒಂದು ಸುಗ್ಗಿಯನ್ನ ವಿವರಿಸುವುದರ ವಿಚಾರವಾಗಿ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ. ಸೊ ಅದೇ ಅಧ್ಯಾಯದ 17ರಿಂದ 20 ವಚನಗಳನ್ನ ನಾವು ನೋಡ್ಬೇಕಾದ್ರೆ ಈ ದುಷ್ಟ ಕಲೆಗಳು, ಈ ಹಣಜಿಯಲ್ಲಿ ಉಳಿದಿರುವಂತ ದುಷ್ಟ ಕಲೆಗಳಿಗೆ ಬರುವಂತ ಒಂದು ಅವಕಾಶ ಮುಂದೆ ಏನಂದ್ರೆ ಒಂದು 2ನೇ ಒಂದು ಸುಗ್ಗಿ ಅಂದ್ರೆ ಅವರಿಗೆ ಒಂದು ಅವಕಾಶನ ಕೊಡ್ತಾರೆ. ಯಾಕಂದ್ರೆ ಅಲ್ಲೂ ನಾವು ಯಾವ ರೀತಿ ಅಂತ ನಾವು ನೋಡೋದಾದ್ರೆ ಅದನ್ನ ನಾವು ಮುಂದೆ ನಾವು ನೋಡೋಣ. ಈ ಒಂದು ಮತ್ತಾಯನ ಬರೆದಂತ ಸುವಾರ್ತೆಯ ಈ ಒಂದು 13ನೇ ಅಧ್ಯಾಯದ ಸಾಮ್ಯದ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ನೋಡ್ಬೇಕಾದ್ರೆ ಗೋಧಿ ಮತ್ತು ಅಣಜಿಯನ್ನ ಏನ್ ಮಾಡ್ಬೇಕು, ಬೇರ್ಪಡಿಸುವಂತ ಕಾರ್ಯವನ್ನ ನಡೆಸುವಂತ ಸಂದರ್ಭದಲ್ಲಿ ನಿತ್ಯವಾದಂತ ಶುಭ ವರ್ತಮಾನವನ್ನ ಸಾರುವುದರಿಂದ ಅದೇನಾಗುತ್ತೆ ಎಂದು ಹೇಳ್ಬೇಕಾದ್ರೆ ಅದು ನೆರವೇರುವುದಕ್ಕೆ ಬೇಕಾದಂತ ನೇರವಾದಂತ ಒಂದು ರಿಸಲ್ಟ್ ನ ಕೊಡುವಂತದ್ದಾಗಿದೆ ಅಂತ ನಾವು ನೋಡ್ತೀವಿ. ಸೊ ಇದಕ್ಕೇನೆ ಆ ಒಂದು ಸಮಯದಲ್ಲಿನೇ ದೇವರು ತಂದೆಯ ನಂಬಿಕೆಗೆ ತಂದೆ ಎಂದು ಕರೆಯಲ್ಪಟ್ಟಂತ ಅಬ್ರಹಾಮನಿಗೆ ಆ ದಿನದಲ್ಲೇ ಅವ್ರಿಗೆ ಏನ್ ಮಾಡಿದ್ರು, ಇದರ ವಿಷಯವಾಗಿ ಆ ಮಾತುಗಳನ್ನ ತಿಳಿಸಿರೋದನ್ನ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಗಲೇಷಿಯನ್ಸ್ 3rd chapter 8th verse. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಸೊ ಈ ಒಂದು ಶುಭ ವರ್ತಮಾನ ದೇವರು ಅಬ್ರಹಾಮನಿಗೆ ಮುಂಚಿತವಾಗಿಯೇ ತಿಳಿಸಿದ್ರು. ಅದೇ ರೀತಿನಲ್ಲಿ ಈ ಅನ್ಯ ಜನಗಳಾಗಿ ಕರೆಯಲ್ಪಟ್ಟಂತವರಿಗೆ ಶುಭ ವರ್ತಮಾನ ಏನು ಅಂತ ನಾವು ನೋಡ್ಬೇಕಾದ್ರೆ ಅದು ಈ ಏನಂತ ಹೇಳ್ಬೇಕಾದ್ರೆ ಒಬ್ಬರೇ ತಂದೆಯಾದಂತ ದೇವರನ್ನ, ಆತನ ಮಗನಾದಂತ ಯೇಸು ಕ್ರಿಸ್ತವನ್ನ ನಂಬುವುದೇ ನಿತ್ಯ ಜೀವ. ಅಂದ್ರೆ ಈ ಒಂದು ಶುಭ ವರ್ತಮಾನವನ್ನ ಸಾರುವಂತ ಒಂದು ಸುವಾರ್ಥ ಕಾರ್ಯಕ್ಕೆ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಸುವಾರ್ಥ ಕಾರ್ಯ ಯಾವ ರೀತಿನಲ್ಲಿ ಅವರಿಗೆ ಹೇಳುತ್ತೆ ಅಂತ ನಾವು ನೋಡುವಾಗ ಅದು ಪ್ರಕಟಣೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸ್ತಾರೆ. ನೋಡೋಣ. ರೆವಲ್ಯೂಷನ್ 18 chapter 4th verse. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ಪ್ರಕಟಣೆ 18:4 ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ,
ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಸೊ ಏನಂತ ಹೇಳ್ಬೇಕಾದ್ರೆ, ಇದನ್ನ ಅನ್ಯ ಜನಗಳಿಗೆ ಬೋಧನೆ ಮಾಡ್ಬೇಕಾದ್ರೆ ನೀವೇನಾಗ್ಬೇಡ್ರಿ, ಆ ಒಂದು ಪಾಪಗಳಿಗೆ ಒಳಗಾಗಿ ದೇವರ ಕೋಪಕ್ಕೆ ಉಪದ್ರವಗಳಿಗೆ ಗುರಿಯಾಗದಂತೆ ದೇವರು ಈ ಒಂದು ಶುಭ ವರ್ತಮಾನವನ್ನ ತಿಳಿಯಪಡಿಸಿರೋದನ್ನ ಕೇಳಿ ದೇವರ ಕಡೆಗೆ ತಿರುಕೊಳ್ರಿ ಅಂತ ಹೇಳಿ ಈ ಒಂದು ಸುವಾರ್ಥ ಕಾರ್ಯವನ್ನ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ಅಣಜಿ ಮತ್ತು ಗೋಧಿಯನ್ನ ಸಪರೇಟ್ ಮಾಡುವಂತ ಒಂದು ಕಾರ್ಯ ಯಾವ ರೀತಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಒಂದು ಸಿಂಬಾಲಿಕಲ್ ಆಗಿ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಮಗೆ ತಿಳಿಸಿರೋದನ್ನ ನಾವು ನೋಡ್ತೀವಿ. ಅದೇ 13ನೇ ಅಧ್ಯಾಯ 40ರಿಂದ 42 ವಚನಗಳವರೆಗೆ ಬರುತ್ತೆ. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಸೊ ಇದು ಬಂದು ಈ ಒಂದು ಅಣಜಿಯ ವರ್ಗಕ್ಕೆ. ಯಾಕಂದ್ರೆ ಯಾರೆಲ್ಲ ಈ ಒಂದು ಶುಭ ವರ್ತಮಾನಕ್ಕೆ ಕಿವಿಗೊಡದೆ ಯಾರು ಅವಿಧೇಯರಾಗಿ ಇನ್ನೂ ಅದೇ ಕೃತ್ಯದಲ್ಲಿರುತ್ತಾರೋ ಅವರಿಗೆ ಮುಂದೆ ಆಗುವಂತ ಈ ಒಂದು ಕಾರ್ಯದ ಬಗ್ಗೆ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈಗ ನಾವು ಆಗ್ಲೇ ಈ ಒಂದು ಮತ್ತೈನ ಬರೆದ ಸುವಾರ್ತೆ 13ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಲಾಸ್ಟ್ ಮಾತು ಕೊಯ್ಯುವವರು ಅಂದರೆ ಕೊಯ್ಯುವವರು ಅಂದರೆ ದೇವದೂತರು. ಸೊ ಆಗ್ಲೇ ನಾವು ನೋಡಿದ್ವಿ, ಕೊಯ್ಯುವವರು ಅಂತ ಹೇಳ್ಬೇಕಾದ್ರೆ ಅದು ಯಾರಿಗೆ ಹೋಲಿಸಿ ಮಾತಾಡುತ್ತೆ? ಅದು ಯೇಸು ಸ್ವಾಮಿಗೆ ವಿಚಾರವಾಗಿ, ಆ ಮನುಷ್ಯ ಕುಮಾರನ ವಿಚಾರವಾಗಿ ಇಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ಒಂದು ರೀಪರ್ಸ್ ಅಂತ ಹೇಳ್ಬೇಕಾದ್ರೆ ಇದು ಯಾರಂತ ಹೇಳ್ಬೇಕಾದ್ರೆ ಈ ಒಂದು ಗೋಧಿ ಮತ್ತು ಅಣಜಿಯನ್ನ ಸಪರೇಟ್ ಮಾಡುವಂತ. ಸೊ ಈ ಒಂದು ಕಾರ್ಯವನ್ನ ನಾವು ನೋಡೋದಾದ್ರೆ ಇಲ್ಲಿ ನಮಗೆ ಏನಂತ ಬರುತ್ತೆ? ದ ರೀಪರ್ಸ್ ಇಲ್ಲಿ ನಾವು ಏನಂತ ನೋಡಿದ್ವಿ, ದೇವದೂತರು ಅಂತ ಬರುತ್ತೆ, ಅಂದ್ರೆ ಏಂಜಲ್ಸ್ ಅಂತ ಬಂತು. ಸೊ ಹಾಗಿರುವಾಗ ಈ ಏಂಜಲ್ಸ್ ಅನ್ನೋದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು? ಸೊ ಇದಕ್ಕೇನೆ ನಮಗೆ ಏನಂತ ಹೇಳ್ಬೇಕಾದ್ರೆ ಈ ರೋದ್ರಾಮ್ ಟ್ರಾನ್ಸ್ಲೇಷನ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದ್ರೆ, ದ ಮೆಸೆಂಜರ್ಸ್ ಆರ್ ರೀಪರ್ಸ್ ಅಂತ ಹೇಳ್ತಾರೆ. ದ ರೀಪರ್ಸ್ ಆರ್ ಮೆಸೆಂಜರ್ಸ್, ಸಾರಿ, ದ ರೀಪರ್ಸ್ ಆರ್ ಮೆಸೆಂಜರ್ಸ್ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ಈ ಒಂದು ಏಂಜಲ್ಸ್ ಅನ್ನೋದನ್ನ ಗ್ರೀಕ್ ಪದ ಏಂಜಲೋಸ್ ಅಂತ ನಾವು ನೋಡ್ಬೇಕಾದ್ರೆ ಇದು ಏನಂದ್ರೆ ಒಂದು ಮೆಸೆಂಜರ್, ಒಂದು ಸಂದೇಶವನ್ನ ತಿಳಿಸುವಂತವರು, ಸಂದೇಶವನ್ನ ರವಾನಿಸುವಂತವರು. ಸೊ ಈ ರೀತಿಯಾಗಿ ಇದರ ಅರ್ಥವನ್ನ ಕೊಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಈ ರೀತಿಯಾಗಿ ಈ ಒಂದು ದೇವದೂತರು ಅಂದ್ರೆ ಏಂಜಲ್ಸ್ ಅನ್ನೋ ಒಂದು ವಿಚಾರವಾಗಿ ಮಾತಾಡುವಾಗ ಇದು ಯಾರ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ಬೇಕಾದ್ರೆ ಸಂದೇಶವನ್ನ ಸಾರುವಂತವರು, ಒಂದು ಮೆಸೆಂಜರ್ಸ್. ಅಂದ್ರೆ ಸೊ ಅದಕ್ಕೆ ನಾವು ಒಂದು 2 ಸಂದರ್ಭಗಳಲ್ಲಿ 2 ರೀತಿಯಾದ ಎರಡು ವಾಕ್ಯಗಳನ್ನ ನಾವು ಓದೋಣ. ಇಲ್ಲಿ ಸ್ವಾಮಿನೇ ಹೇಳ್ತಾರೆ ನೋಡಿ, ಮತ್ತೈನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಚನ, ಮ್ಯಾಥ್ಯೂ 9 ಚಾಪ್ಟರ್ 37th ವರ್ಸ್. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಸೊ ಅದೇ ರೀತಿಯಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಲ್ಲೂ ಅದೇ ಬರುತ್ತೆ. ಏನಂತ ಹೇಳ್ಬೇಕಾದ್ರೆ, ಬೆಳೆಯು ಬಹಳ ಆಗಿದೆ, ಆದ್ದರಿಂದ ನೀವೇನ್ ಮಾಡ್ರಿ, ಕೆಲಸದವರು ಸ್ವಲ್ಪ ಆಗಿರೋದ್ರಿಂದ ನೀವು ಯಜಮಾನನನ್ನ ನೀವೇನ್ ಮಾಡ್ಕೊಳ್ರಿ, ಬೇಡ್ಕೊಳ್ರಿ, ಯಾಕಂದ್ರೆ ಈ ಒಂದು ಕೆಲಸಕ್ಕೆ ಬೇಕಾಗಿದೆ ಅಂತ ನಾವು ನೋಡ್ತೀವಿ. ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯಗಳ ಪ್ರಕಾರ ನಾವು ನೋಡುವಾಗ
ಈ ಕೊಯ್ಯುವವರು ಅಂತ ಹೇಳ್ಬೇಕಾದ್ರೆ ದ ರೀಪರ್ಸ್ ಅಂತ ನಾವು ನೋಡುವಾಗ ಅದು ಸುವಾರ್ಥ ಸೇವಕರು, ಇವಾಂಜಲಿಸ್ಟ್ ಅಥವಾ ಪ್ರೀಚರ್ಸ್ ಅಥವಾ ಪಾಸ್ಟರ್ಸ್ ಅಂತ ನಾವು ಏನೆಲ್ಲ ಕರಿತೀವೋ, ದೇವರ ಒಂದು ಸುವಾರ್ತೆಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ, ಅಂದ್ರೆ ಒಬ್ಬರಿಗೆ ಯಾರಿಗೆ ಸತ್ಯದ ಆ ಒಂದು ವಾಕ್ಯಗಳು ಆ ಒಂದು ಸತ್ಯದ ಶುಭ ವರ್ತಮಾನಗಳು ತಿಳಿದಿರಲ್ವೋ ಅವರಿಗೆ ತಿಳಿಸುವಂತ ಕಾರ್ಯವನ್ನ ಯಾರೆಲ್ಲ ಮಾಡ್ತಾ ಇದ್ದಾರೋ ಅವರಿಗೆ ಏನಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಮೆಸೆಂಜರ್ಸ್ ಅಂತ ಹೇಳಿ, ಈ ಒಂದು ಏಂಜಲ್ಸ್ ಅಥವಾ ರೀಪರ್ಸ್ ಅನ್ನೋ ಒಂದು ಕೆಲಸನ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯ. ಸೊ ಹಾಗಿರುವಾಗ ಈಗ ಈ ಒಂದು ರೀಪರ್ಸ್ ಅಂತ ನಾವು ನೋಡ್ಬೇಕಾದ್ರೆ ಅಂದ್ರೆ ಈ ಒಂದು ಮೆಸೆಂಜರ್ಸ್ ಅವರಿಗೆ ಇರುವಂತ ರೆಸ್ಪಾನ್ಸಿಬಿಲಿಟೀಸ್, ಅವರಿಗೆ ಇರುವಂತ ಕರ್ತವ್ಯ ಅಲ್ಲ, ಜವಾಬ್ದಾರಿ ಏನು, ಆ ಜವಾಬ್ದಾರಿ ಬಗ್ಗೆ ನಾವು ನೋಡ್ಬೇಕಾದ್ರೆ ಸೊ ಅದನ್ನೇ ಈ ಒಂದು ಗ್ರೀಕ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಸೆಂಡ್ ಅನ್ನೋ ಒಂದು ಪದಕ್ಕೆ ಎಕ್ಸ್ಬ್ಯಾಲ್ಲೋ ಅಂತ ಕರೀತಾರೆ. ಅಂದ್ರೆ ಇದು ಏನನ್ನ ಅರ್ಥ ಕೊಡುತ್ತೆ ಅಂತ ಹೇಳುವಾಗ ಒಂದು ಅಧಿಕಾರವನ್ನ ನಿಯೋಜಿಸುವುದಲ್ಲ, ಬದಲಾಗಿ ಒಂದು ಅಧಿಕೃತವಾದ ಆಜ್ಞೆಯನ್ನ ಪಾಲಿಸುವಂತ ಒಂದು ಕಾರ್ಯವನ್ನ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅಂದ್ರೆ ಈ ಒಂದು ಸುವಾರ್ಥ ಕಾರ್ಯವನ್ನ ಮಾಡುವಂತವರಿಗೆ ಯಾವ ರೀತಿ ತಿಳಿಸ್ತಾರೆ ಅಂತ ನಾವು ನೋಡುವಾಗ ಸೆನ್ಸ್ ಆಫ್ ಅರ್ಜೆನ್ಸಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಅಷ್ಟು ತ್ವರೆಯಾಗಿ ದೇವರ ಒಂದು ಸುವಾರ್ಥ ಕಾರ್ಯಗಳನ್ನ ಸಾರುವಂತ ಒಂದು ಕಾರ್ಯಕ್ಕೆ ನಾವೇನಾಗ್ಬೇಕಾಗಿತ್ತೆ ಅಂತ ಹೇಳ್ಬೇಕಾದ್ರೆ ಮಾಡುವಂಥದ್ದನ್ನ ಸೂಚನೆಯನ್ನ ಮಾಡೋದಾಗಿ ಇಲ್ಲಿ ತಿಳಿಸ್ತಾರೆ ಪ್ರಿಯರೇ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಯಾವ ರೀತಿನಲ್ಲಿ ಯೇಸು ಸ್ವಾಮಿಯ ಒಂದು ಮೊದಲನೇ ಬರುವಿಕೆಯಲ್ಲಿ ಸ್ವಾಮಿ ಏನ ಮಾಡಿದ್ರು, ತನ್ನ ಒಂದು ಬಂದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ, ನೀವು ಯಾರ ಹತ್ರ ಹೋಗಿ ವಾಕ್ಯಗಳನ್ನ ಸಾರಿ ಅಂತ ಹೇಳ್ತಾರೆ. ಫಸ್ಟು ಯಹೂದ್ಯರು, ನನ್ನ ಆ ಒಂದು ಸ್ವಂತ ಮನೆಯವರಿಗೆ ಹೋಗಿ ಆ ಒಂದು ಶುಭ ವರ್ತಮಾನವನ್ನ ಸಾರುವಂತ ಕೆಲಸವನ್ನ ಯಾವ ರೀತಿನಲ್ಲಿ ಆ ಒಂದು ಸಮಯದಲ್ಲಿ ಸ್ವಾಮಿಯ ಶಿಷ್ಯರು ಒಂದು ಆಸಕ್ತಿಯಿಂದಲೂ ಆ ಒಂದು ಕಾರ್ಯಗಳನ್ನ ನೆರವೇರಿಸಿದ್ರೋ ಆ ರೀತಿನಲ್ಲಿ ಈ ಒಂದು ಸಮಯದಲ್ಲಿ, ಈ ಒಂದು ಸುವಾರ್ಥ ಯುಗದ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮಗೂ ಅದೇ ರೀತಿಯಾದಂತ ಕೆಲಸವನ್ನ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದು ಅಷ್ಟು ಒಂದು ದೊಡ್ಡ ಒಂದು ಕೆಲಸವನ್ನ ನಮಗೆ ದೇವರು ಕೊಟ್ಟಿರೋದು, ಅಂದ್ರೆ ಯೇಸು ಸ್ವಾಮಿ ಮುಖಾಂತರ ಕೊಟ್ಟಿರುವಂತ ಕೆಲಸ ಅಂತ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಸುವಾರ್ಥ ಕೆಲಸದಲ್ಲಿ ನಾವು ನೋಡ್ಬೇಕಾದ್ರೆ ನಿಜವಾದ ಕ್ರೈಸ್ತರನ್ನ ಅಂತ ಹೇಳ್ಬೇಕಾದ್ರೆ ಈ ಒಂದು ಗೋಧಿಯನ್ನ ಮತ್ತು ಗೋಧಿಯ ಒಂದು ಹೋಲಿಕೆಗೆ ಅನುರೂಪವಾಗಿರುವಂತ ಅಣಜಿಯನ್ನ ಏನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಬೇರ್ಪಡಿಸುವಂತ ಒಂದು ಘೋಷಣೆ. ಯಾಕಂದ್ರೆ ಯಾವಾಗ ಈ ಒಂದು ಸತ್ಯದ ಸುವಾರ್ತೆಯನ್ನ ಅವರಿಗೆ ಸಾರಲ್ಪಡುತ್ತೋ ಅದನ್ನ ಅಂಗೀಕರಿಸಿ ಯಾರೆಲ್ಲ ದೇವರ ಕಡೆಗೆ ತಮ್ಮನ್ನ ತಿರುಗಿಸ್ಕೊಳ್ತಾರೋ ಅವ್ರು ಏನಂತ ಹೇಳ್ಬೇಕಾದ್ರೆ ಆ ಒಂದು ಗೋಧಿ ಕಾಳಾಗಿ ಸ್ವಾಮಿಯ ಒಂದು ತಂದೆಯಾದ ದೇವರ ಆ ಒಂದು ಕಣಜಕ್ಕೆ ಅವರನ್ನ ಏನ್ ಮಾಡಲಾಗುತ್ತೆ, ಸೇರಿಸಲ್ಪಡುತ್ತೆ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದನ್ನೇ ನಾವು ಆಗ್ಲೇ ನಾವು ವಾಕ್ಯನ ನಾವು ಓದಿದ್ವಿ. ಯಾವ್ದು ಅಂತ ಹೇಳ್ಬೇಕಾದ್ರೆ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಬರುವಂತ 4ನೇ ವಚನನ ನಾವು ನೋಡಿದ್ವಿ. ಏನಂತ ಹೇಳ್ಬೇಕಾದ್ರೆ ನನ್ನ ಪ್ರಜೆಗಳೇ ಅವಳನ್ನ ಬಿಟ್ಟು ನೀವೇನ್ ಮಾಡ್ರಿ, ಹೊರಗಡೆ ಬನ್ನಿರಿ. ಯಾಕಂದ್ರೆ ನೀವೇನಾಗ್ಬಾರ್ದು, ಅವಳಿಗಾಗುವಂತ ಉಪದ್ರವಗಳಲ್ಲಿ ನೀವು ಪಾಲುಗಾರಾಗಬಾರ್ದು. ಈ ಒಂದು ಎಚ್ಚರಿಕೆ ಕೊಟ್ಟಂತ ಸಂದರ್ಭದಲ್ಲಿನೇ ಇದೇನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇದು ನೇರವಾದಂತ ಒಂದು ಸುವಾರ್ತೆಯ ಒಂದು ಸಂದೇಶವಾಗಿ ಕಾಣದಿದ್ದರೂ ಅದರ ಒಂದು ಪರಿಣಾಮವನ್ನ ಬೀರುವಂತ ಒಂದು ಕೊಡುವಂತ ಒಂದು ಸಂದೇಶವಾಗಿ ನಮ್ಗೆ ಕಾಣೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಶಾಶ್ವತವಾದಂತ ಎವರ್ಲಾಸ್ಟಿಂಗ್ ಗಾಸ್ಪಲ್, ಈ ಎವರ್ಲಾಸ್ಟಿಂಗ್ ಸತ್ಯವನ್ನ ನಾವು ಸಾರುವುದ ಮುಖಾಂತರ ನಾವು ನೋಡ್ಬೇಕಾದ್ರೆ ಅಣಜಿ ಮತ್ತು ಗೋಧಿಯನ್ನ ಯಾವ ರೀತಿಯಲ್ಲಿ
ಬೇರ್ಪಡೆಯಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಅದಕ್ಕೆ ತಂದೆಯಾದ ದೇವರ ಒಂದು ಉದ್ದೇಶ ಏನಂತ ಹೇಳ್ಬೇಕಾದ್ರೆ, ಪಾಪಿಗಳಲ್ಲಿ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕು ಅನ್ನೋದೇ ದೇವರ ಒಂದು ಉದ್ದೇಶ. ಅದಕ್ಕೋಸ್ಕರನೇ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸಿಕೊಟ್ಟಂಥದ್ದು. ಹಾಗಿರ್ಬೇಕಾದ್ರೆ ಈ ಒಂದು ಸಂದರ್ಭಗಳಲ್ಲಿ ನಾವು ನೋಡ್ಬೇಕಾದ್ರೆ, ಯಾರೆಲ್ಲ ಈ ಒಂದು ಸತ್ಯವನ್ನ ಕೇಳಿ ಆ ಒಂದು ದೇವರ ಯೋಜನೆ ಏನು ಅದರಲ್ಲಿ ಸೇರಿ ಆ ಒಂದು ಮನುಕುಲವು ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಸತ್ತು ಪುನರುತ್ಥಾನ ಹೊಂದಿದ ನಂತರ ಈ ಮನುಕುಲ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ತನ್ನನ್ನ ಸೃಷ್ಟಿಸಿದಾತನ ಹೋಲಿಕೆಯ ಒಂದು ಮೇರೆಗೆ ಅವರು ಮಾರ್ಪಡೆಯನ್ನ ಆಗುತ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರ್ಬೇಕಾದ್ರೆ ನಾವು ಈ ಒಂದು ಅನ್ಯ ಜನಗಳ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನ ಸಾರುವಂತ ಸಂದರ್ಭಗಳಲ್ಲಿ ನಾವು ಯಾವ ರೀತಿನಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ ಅಂದ್ರೆ, ಒಬ್ಬರನ್ನ ಖಂಡಿಸಿ ಒಬ್ಬರನ್ನ ಒಡೆದು ಓಡಿಸುವಂತ ಕೋಲಿನಂತೆ ನಿಮ್ಮ ಮಾತುಗಳು ಆಗಿರದೆ ನೀವೇನ್ ಮಾಡ್ರಿ ಅಂತ ಹೇಳ್ಬೇಕಾದ್ರೆ, ಅವರನ್ನ ಕ್ರಿಸ್ತನ ಒಂದು ರಕ್ಷಣೆಯ ಮಾರ್ಗದಲ್ಲಿ ಅವರು ಸೇರೋದಿಕ್ ಆಗುವಂತ ಒಂದು ಯಾವ ರೀತಿ ಮ್ಯಾಗ್ನೆಟ್ ಎಳ್ಕೊಳ್ಳುತ್ತೋ ಆ ರೀತಿ ನೀವೇನ್ ಮಾಡ್ರಿ, ಅವರನ್ನ ಕ್ರಿಸ್ತನಲ್ಲಿ ಕರ್ಕೊಂಡು ಬನ್ರಿ. ಆ ಒಂದು ರಕ್ಷಣೆಗೆ ಅವ್ರು ಏನಾಗ್ಬೇಕು ಅಂತ ಹೇಳ್ಬೇಕಾದ್ರೆ ಸೇರ್ಬೇಕು ಅನ್ನೋದು ದೇವರ ಒಂದು ಉದ್ದೇಶ ಆಗಿದೆ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದಕ್ಕೇನೆ ಸ್ವಾಮಿ ಏನಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ, ಆ ಒಂದು ಸಾಮ್ಯದಲ್ಲಿ ಯಜಮಾನನಿಗೆ ಏನು ಯಾವ ರೀತಿ ಹೇಳ್ತಾನೆ, ಸೊ ಈ ಒಂದು ಅಣಜಿ ಮತ್ತು ಗೋಧಿ ಬೆಳಿಬೇಕಾದ್ರೆ ಇದು ಎರಡು ಏನಾಗ್ಲಿ ಒಟ್ಟಿಗೆ ಬೆಳಿಲಿ, ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಸುಗ್ಗಿ ಕಾಲದಲ್ಲಿ ಕುಯ್ಯುವವರಿಗೆ ಮೊದಲು ನಾನು ಏನ್ ಹೇಳ್ತೀನಿ, ಅಣಜಿಯನ್ನ ಬೇರ್ಪಡಿಸಿ ಅದನ್ನ ಆರಿಸಿ ತೆಗೆದು ಅದನ್ನ ಸುಟ್ಟು ಹಾಕುವುದಕ್ಕೆ ಹೊರೆ ಕಟ್ಟುವುದಕ್ಕೂ, ಅದೇ ರೀತಿನಲ್ಲಿ ಗೋಧಿಯನ್ನ ನನ್ನ ಕಣಜಕ್ಕೆ ತುಂಬಿರಿ ಅಂತ ನಾನು ಏನ್ ಮಾಡ್ತೀನಿ ಅವರಿಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಹಾಗಿರುವಾಗ ಈ ಒಂದು ನಾಶನಕ್ಕೆ ನೇಮಿಸಿರುವಂತ ಅಣಜಿಯ ಹೊರೆಯನ್ನ ಕಟ್ಟುವಂತ ಒಂದು ಕೆಲಸ ಮಾಡುವಾಗ ನಾವು ನೋಡ್ಬೇಕಾದ್ರೆ, ಮೊದಲು ಏನಾಗ್ಬೇಕಂದ್ರೆ ಎರಡನೇ ಕೆಲಸ ಆಗ್ಬೇಕು. ಏನಂದ್ರೆ ಆ ಗೋಧಿಯನ್ನ ಏನ್ ಮಾಡ್ಬೇಕು, ಅಂದ್ರೆ ಗೋಧಿಯನ್ನ ಕಣಜಕ್ಕೆ ಸೇರಿಸುವ ಕಾರ್ಯವನ್ನ ಪೂರೈಸುವ ಕಾರ್ಯಕ್ಕೆ ಮೊದಲು ಏನಾಗ್ಬೇಕಂದ್ರೆ ಫಸ್ಟ್ ಗೋಧಿಯನ್ನ ಆರಿಸಿ ಅವ್ರು ತೆಗಿಬೇಕು. ಆಮೇಲೆನೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಅಣಜಿಯನ್ನ ಕಟ್ಟಿ ಅದನ್ನ ಮುಂದೆ ಬರುವಂತ ಒಂದು ನಾಶನಕ್ಕೆ ಅಲ್ಲಿ ನೇಮಕ ಮಾಡಿ ಇಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈ ಎರಡು ಕಾರ್ಯಗಳ ಬಗ್ಗೆ ತಿಳಿಸ್ಬೇಕಾದ್ರೆ, ಇದರ ಒಂದು ಸಾಮರಸ್ಯವನ್ನ ನಾವು ನೋಡ್ಬೇಕಾದ್ರೆ, ಭಕ್ತರನ್ನ ಒಟ್ಟುಗೂಡಿಸುವಂತ ಈ ಒಂದು ಕಾರ್ಯಕ್ಕೆ ಮುಂಚೆಯೇ ನಾವು ನೋಡ್ಬೇಕಾದ್ರೆ ಅಣಜಿಗಳನ್ನು ಸಹ ಏನ್ ಮಾಡ್ತಾರೆ ಅಂತ ಹೇಳುವಾಗ ಕಟ್ಟಿ ಅದರನ್ನ ಸಂಗ್ರಹಿಸುವ ಒಂದು ಕಾರ್ಯ ಯಾವ ರೀತಿ ಅಂದ್ರೆ, ಈ ಒಂದು ಅಣಜಿಯ ಒಂದು ಮಾಡಿದ್ದಾರೆ ದೇವರು, ಪೋಸ್ಟ್ಪೋನ್ ಮಾಡಿದ್ದಾರಂತೆ. ಯಾಕಂದ್ರೆ ಫಸ್ಟ್ ಏನಾಗ್ಬೇಕು, ಗೋಧಿ ಕಾಳು ದೇವರ ಕಣಜಕ್ಕೆ ಸಂಪೂರ್ಣವಾಗಿ. ಸೊ ಹಾಗಾಗಿ ಈ ಒಂದು ಕಾರ್ಯವನ್ನ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ಒಂದು ಕಾರ್ಯವನ್ನ ನಾವು ನೋಡೋದಾದ್ರೆ ಈ ಎರಡು ರೀತಿಯಾದಂತ ಕಾರ್ಯಗಳು ಸಾಧಿಸುವಂತ ಒಂದೇ ಅಂಶ ಏನಂತ ಹೇಳ್ಬೇಕಾದ್ರೆ, ಈ ಒಂದು ಸುವಾರ್ತೆಯನ್ನ ಸ್ವೀಕರಿಸುವಂತವರನ್ನ ಪ್ರತ್ಯೇಕ ಮಾಡಿ, ಜೊತೆಗೆ ಈ ಒಂದು ಅವರ ಒಂದು ಅಂತಿಮ ಒಂದು ರಕ್ಷಣೆಗೆ, ಅವರ ಒಂದು ವಿಮೋಚನೆಗೆ ಒಂದು ಸಾಧನವಾಗಿ ಅವರನ್ನ ಸೇರಿಸುವಂತ ಕಾರ್ಯ. ಮತ್ತು ಈ ಒಂದು ಸುವಾರ್ತೆಯನ್ನ ಯಾರೆಲ್ಲ ಸ್ವೀಕಾರ ಮಾಡದೆ ಅಂದ್ರೆ ಆ ಒಂದು ದುಷ್ಟನ ದುಷ್ಕೃತ್ಯಗಳಲ್ಲಿ ಒಳಬಿದ್ದು ಇರ್ತಾರೋ ಅವ್ರಿಗೇನಂತ ಹೇಳ್ತಾರೆ ಅಂದ್ರೆ, ಮುಂದೆ ಆಗುವಂತ ಆ ಒಂದು ಖಂಡನೆಯ ಒಂದು ಸಂದೇಶವು ಸಹ ಇದು ಆಗಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ.
ಸೊ ಹಾಗಿರುವಾಗ ಸೊ ಇಲ್ಲಿ ಕೆಲವೊಂದು ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಕೆಲವೊಂದು ವಿಷಯಗಳ ಬಗ್ಗೆನೂ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಹಂಚ್ಕೊಳ್ಳೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ, ಯಾಕಂದ್ರೆ ಅಲ್ಲಿನೂ ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಕೆಲವೊಂದು ಪ್ರವಾದನ ವಾಕ್ಯಗಳನ್ನ ನಾವು ನೋಡ್ಬೇಕಾದ್ರೆ, ಅಲ್ಲಿ ಕೆಲವೊಂದು ಸುವಾರ್ತೆಯ ಸುಗ್ಗಿಯ ಕಾರ್ಯಗಳ ವಿಚಾರವಾಗಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಸುವಾರ್ತೆ ಯುಗದ ಅಂತ್ಯದಲ್ಲಿ ಬಂದಿರುವಂತ ನಮಗಿರುವಂತ ಜವಾಬ್ದಾರಿ ಏನು ಅಂತ ನಾವು ನೋಡ್ಬೇಕಾದ್ರೆ, ನಾವು ಸಹ ಈ ಒಂದು ಶುಭ ವರ್ತಮಾನವನ್ನ ಮತ್ತೊಬ್ಬರಿಗೆ ಸಾರುವಂತ ಒಂದು ಹಂಗಿನಲ್ಲಿ ನಾವು ಜೀವನವನ್ನ ನಾವು ನಡೆಸ್ತಾ ಇದ್ದೀವಿ. ಯಾಕಂದ್ರೆ ಅಪೊಸ್ತಲರಾದಂತ ಪೌಲ್ ಅವರು ಮಾತಾಡ್ಬೇಕಾದ್ರೆ ಏನಂತ ತಿಳಿಸ್ತಾರೆ, ಐ ಬಿಕೇಮ್ ಎ ಸರ್ವೆಂಟ್ ಆಫ್ ದಿಸ್ ಗಾಸ್ಪೆಲ್. ನಾನು ಈ ಒಂದು ಸುವಾರ್ತೆಗೆ ಸೇವಕನಾಗಿದ್ದೀನಿ. ಅದಕ್ಕೆ ಸ್ವಾಮಿ ಹೇಳಿದ್ರಲ್ಲ, ಯಜಮಾನನ ಹತ್ರ ನೀವೇನ್ ಮಾಡ್ರಿ, ಕೇಳ್ಕೊಳ್ರಿ, ಕೆಲಸದವರು ಬೆಳೆ ಬಹಳ ಇದೆ, ಕೆಲಸದವರು ಕಡಿಮೆ ಇದ್ದಾರೆ, ಹಾಗಾಗಿ ಕೆಲಸದವ್ರನ್ನ ಕಳಿಸ್ಕೊಡ್ಲಿ ಅಂತ ನೀವೇನ್ ಮಾಡ್ರಿ, ಕೇಳ್ಕೊಳ್ರಿ ಅಂತ ಹೇಳಿದ್ರಲ್ಲ. ಆ ಕೆಲಸವನ್ನ ಮಾಡುವಂತ ದೇವರ ಅಂದ್ರೆ ಸ್ವಾಮಿಯ ಸೇವಕರಾಗಿ ನಾವು ಈ ಒಂದು ಕಾರ್ಯಗಳನ್ನ ಮಾಡುವಂತ ಒಂದು ಹಂಗಿನಲ್ಲಿ ನಾವು ಜೀವನವನ್ನ ಮಾಡ್ತೀವಿ. ಈ ಒಂದು ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸೇವೆ ಮಾತ್ರವಲ್ಲದೆ ನಮ್ಮಲ್ಲಿ ಆ ಒಂದು ಸ್ವಾಮಿಯ ಗುಣಲಕ್ಷಣ ಸ್ವಭಾವಗಳು ಸಹ ನಮ್ಮಲ್ಲಿ ಬರುವುದಕ್ಕೆ ಆಗೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದೇನೆ ನಾವು ಒಂದು ಹಾಡು ಹೇಳ್ತೀವಲ್ಲ, ಹಿಮ್ ನಂಬರ್ 301 ಏನಂತ ಹೇಳ್ಬೇಕಾದ್ರೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು, ರಾತ್ರಿ ಹಗಲು ಪ್ರಾರ್ಥರಾದ ಅನ್ಯ ಜನರು ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಹಂಗೂ ಇರುವುದು ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಸ್ವಾಮಿಯ ಒಂದು ಸೇವಕರಾದ ನಮ್ಮ ಮೇಲೆ ಬಿದ್ದಿರುವಂತ ಭಾರವನ್ನ ನಾವು ಅದನ್ನ ದೊಡ್ಡದು ಅಂತೇಳಿ ಅದನ್ನ ಧ್ಯಾನ ಮಾಡಿ, ಯಾಕಂತ ಹೇಳ್ಬೇಕಾದ್ರೆ ಈ ಪ್ರಾರ್ಥ ಅಂತ ಹೇಳ್ಬೇಕಾದ್ರೆ ಇದು ಅನ್ಯ ಜನರನ್ನ ನಮ್ಮ ಒಂದು ಒಡ ಹುಟ್ಟಿದ ಸಹೋದರ ಸಹೋದರಿಯರಂತೆ ಭಾವಿಸಿ ಪ್ರೀತಿ ಮಾಡಿ ಅವರನ್ನ ಯೇಸು ಸ್ವಾಮಿಯ ರಕ್ಷಣೆಗೆ ಕರುತರುವಂತ ಒಂದು ಅಂಗಿನಲ್ಲಿ ನಾವೇನಾಗಿದ್ದೀವಿ ಅಂತ ಹೇಳ್ಬೇಕಾದ್ರೆ ಜೀವನವನ್ನ ಮಾಡ್ತಾ ಇದ್ದೀವಿ. ಅದನ್ನೇ ಅದೇ ಹಾಡಲ್ಲಿ ನಾವು ನೋಡ್ಬೇಕಾದ್ರೆ ಇನ್ನೊಂದು ಯಾವ ರೀತಿ ಹೇಳ್ತಾರೆ, ನಿನ್ನ ಭ್ರಾತ ಎಲ್ಲಿಗೆ ಹೋದ ಎಂದು ಪ್ರಶ್ನೆ ಕೇಳಲು ನಾವು ಯಾವ ಉತ್ತರ ಕೊಟ್ಟೆವು ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಅವರನ್ನ ನಾವು ರಕ್ಷಣೆಗೆ ತರುವಂತ ಒಂದು ಹಂಗು ಸಹ ನಮಗಿದೆ. ಯಾಕಂದ್ರೆ ಇದೆಲ್ಲದಕ್ಕೆ ನಮಗೆ ಮುಖ್ಯವಾಗಿ ಒಳ್ಳೆಯ ಒಂದು ಉದಾಹರಣೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಅದು ನಮ್ಮ ರಕ್ಷಕರಾದಂತ ಯೇಸು ಸ್ವಾಮಿ. ಏನಂತ ಹೇಳಿದ್ರು ಸ್ವಾಮಿ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೂ ಬಂದಿಲ್ಲ, ನಾನು ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೂ ನಾನು ಏನ್ ಮಾಡಿದ್ದೀನಿ, ಬಂದಿದ್ದೀನಿ. ಅದಕ್ಕೆ ಇವತ್ತು ನಿಮ್ಮನ್ನ ದೇವ್ರೇನ್ ಮಾಡಿದ್ದಾರೆ ಅಂದ್ರೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಆ ಒಂದು ಅವಕಾಶನ ಮಾಡುವಂತ ಒಂದು ಯಾವ ರೀತಿನಲ್ಲಿ ಮಾಡಬೇಕು ಅನ್ನೋದು ಸಹ ನಮ್ಗೆ ತಿಳಿಸಿದ್ದಾರೆ. ಅದರಲ್ಲಿ ನಾವು ಯಾವ ರೀತಿನಲ್ಲಿ ಮತ್ತೊಬ್ಬರ ಅನ್ಯ ಜನಗಳನ್ನ ನಾವು ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ನಾವು ಅನ್ಯ ಜನರಾಗಿದ್ದಾಗ ನಮ್ಮನ್ನ ಸ್ವಾಮಿ ಪ್ರೀತಿ ಮಾಡಿದ್ರು, ಅದೇ ರೀತಿನಲ್ಲೇ ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನ ಪ್ರೀತಿ ಮಾಡಿದ್ರಿಂದಲ್ಲ, ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ರಿಂದ ನೀವು ನನ್ನನ್ನ ಪ್ರೀತಿ ಮಾಡ್ರಿ. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿನ ಮಾಡಿ ಈ ಒಂದು ಯುಗದ ಸಮಾಪ್ತಿಯಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ದೇವರ ಕಾರ್ಯಗಳನ್ನ ಮಾಡೋದಿಕ್ಕೆ ನಾವು ಎಷ್ಟರ ಮಟ್ಟಾಗಿ ನಮ್ಮನ್ನ ನಾವು ಒಪ್ಪಿಸ್ಕೊಟ್ಟು ಎಷ್ಟರ ಮಟ್ಟಿಗೆ ನಾವು ದೇವರ ಸೇವೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಒಳ್ಳೆಯ ರೀತಿಯಲ್ಲಿ ದೇವರಿಗೆ ಭಯಭಕ್ತಿಯಿಂದ ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದು ಮಾತ್ರವಲ್ಲದೆ ಇತರ ರಕ್ಷಣೆಯನ್ನ ಸಾಧಿಸುವಂತೆ ನಾವು ನಮ್ಮ ಪ್ರಯತ್ನಗಳನ್ನ ಮಾಡುವಂತೆ
ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸಿ ನಡೆಸಲಿ. ಆಮೇನ್.